ಮೈಸೂರಿನಲ್ಲಿ ನಾಡ ಹಬ್ಬ ದಸರಾದ ಸಂಭ್ರಮ ಮನೆ ಮಾಡಿದೆ. ಇನ್ನು ನಾಳೆ ನಂದಿ ಪೂಜೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಗೌರವಪೂರ್ವಕವಾಗಿ ಒಂದು ಗೌರವ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಮೈಸೂರಿನ ಶಿಲ್ಪಿ ರಾಜೇಶ್ ಅವರು ಒಂದು ಸ್ಮರಣಿಕೆಯನ್ನು ರೆಡಿ ಮಾಡಿದ್ದಾರೆ. ತಾವು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಮನೆ ದೇವರಾದಂತಹ ಸಿದ್ದರಾಮೇಶ್ವರ ಸ್ವಾಮಿಯ ವಿಗ್ರಹವನ್ನ ಪಂಚಲೋಹಗಳಲ್ಲಿ ಮಾಡಿರುವಂತದ್ದು. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆಯನ್ನ ಬಳಸಿ ಈ ಲೋಹಗಳನ್ನ ಮಾಡಲಾಗಿದೆ, ಈ ಪ್ರತಿಮೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಡಿಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮನೆ ದೇವರಾದಂತಹ ಕೆಂಕೇರಮ್ಮ ಏನಿದೆ, ಆ ದೇವರ ಮೂರ್ತಿಯನ್ನು ಸಹ ಮಂಟಪದ ರೀತಿಯಲ್ಲಿ ಆ ದೇವರನ್ನ ಒಳಗೆ ಕೂರಿಸಿ ಮಂಟಪವನ್ನ ನಿರ್ಮಾಣ ಮಾಡಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಿಲ್ಪಿ ರಾಜೇಶ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮಗೆ ನ್ಯೂಸ್ 18 ಕಡೆಯಿಂದ ನಮಸ್ಕಾರ, ಆಯುಧ ಪೂಜೆ ಹಾಗೂ ವಿಜಯದಶಮಿ ಶುಭಾಶಯಗಳು. ಸರ್, ಯಾಕಾಗಿ ಈ ರೀತಿಯ ಕಾಣಿಕೆಗಳನ್ನ ತಾವು ಕೊಡ್ತಾ ಇದ್ದೀರಿ? ಯಾವಾಗಿಂದ ಕೊಡ್ಕೊಂಡ್ ಬರ್ತಾ ಇದ್ದೀರಿ? ಇದು ಬಂದು ನಾನು ತೋಳಿಂದ ಒಂದು 15 ವರ್ಷ ಆಯ್ತು ಸರ್. ಜಗದೀಶ್ ಶೆಟ್ಟರು ಯಾವಾಗ ಮುಖ್ಯಮಂತ್ರಿ ಆದ್ರು ಆ ಟೈಮಿಂದ ಕೊಟ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಹೋಗ್ತಾನೆ ಬರ್ತಾ ಇದ್ರು. ಈಗೇನು ಅಂತಂದ್ರೆ ನಾನು ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ಒಂದು ನೆನಪಲ್ಲಿ ಏನು ಇರಲ್ಲ ನಮ್ಮ ಇದಕ್ಕೆ. ಈ ತರ ನಮ್ಮ ಕೆಲಸನ ಗುರುತಿಸ್ಕೊಳ್ಳೋಣ, ಗಣ್ಯ ವ್ಯಕ್ತಿಗಳಿಗೆ ಈ ತರ ಉಡುಗೊರೆ ಕೊಡ್ಕೊಂಡ್ಬಂದೆ ಅವ್ರ ಮನೇಲಿತ್ತು ಅಂತ ಅಂದಾಗ ನಮ್ಮ ಮೈಸೂರ ಕಲ್ಚರ್ನ ಉಳಿಸೋಣ, ನಮ್ಮ ಕಲೆನ ಒಂದು ಬೆಲೆ ಸಿಗುತ್ತೆ ಅನ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ತಾಟ ಹೆಂಗ್ ಬಂತು? ಸಿಎಂ ಸಿದ್ದರಾಮಯ್ಯನವರ ಮನೆ ದೇವರು ಅದನ್ನ ಮಾಡಬೇಕು, ಡಿಸಿಎಂ ಅವರ ಮನೆ ದೇವ್ರನ್ನ ಮಾಡಬೇಕು ಅಂತ ತಾಟ ಹೇಗೆ ಬಂತು? ತಾಟು ಅಂತಂದ್ರೆ ಈಗ ಕಳೆದ ಬಾರಿ ಆಗಿದೆ, ಹೋದ ವರ್ಷ ಕೊಟ್ಟಾಗ್ಲೂ ನಾನು ಒಂದು ಕಾಡಸಿದ್ದೇಶ್ವರ ಅಂತ ಆ ತರ ವಿಗ್ರಹ ಕೊಟ್ಟೆ, ಸಿದ್ದರಾಮಯ್ಯವ್ರಿಗೆ ಚಾಮುಂಡೇಶ್ವರಿ ಕೊಟ್ಟೆ. ಈ ಸತಿ ಏನು ಅಂತಂದ್ರೆ ನನ್ನ ವೈಫ್ ಸಜೆಸ್ಟ್ ಮಾಡೋದು, ಬೇರೆ ತರ ಏನೂ ಮಾಡಕ್ ಹೋಗ್ಬೇಡ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಅದಕ್ಕೂ ಒಂದು ಪೂಜೆ ಮಾಡಿದಾಗ ಒಂದು ನೆನಪಲ್ಲಿ ಬರ್ತದೆ ಅಂತ ಸಜೆಷನ್ ಕೊಟ್ಲು. ಆಮೇಲೆ ಈ ತರ ಮಂಟಪದ ರೀತಿ ಮಾಡೋಣ, ಮೈಸೂರಲ್ಲಿ ಅದೇ ಸರ್ಕಾರ ವೃತ್ತ ನೋಡಿದ್ರು ಒಂದು ಮಂಟಪ ಇದೆ, ಅದೇ ತರದಲ್ಲಿ ಮಾಡಿದಾಗ ಮೈಸೂರು ಒಂದು ಒಂದು ಕಲೆ ಒಂದು ಗೊತ್ತಾಗುತ್ತೆ, ಗುರುತಿಸ್ತಿದ್ದಾರೆ ಅನ್ಕೊಂಡು ನಿಟ್ಟಿನಲ್ಲಿ ಈ ತರ ತಯಾರು ಮಾಡಿದ್ದೀನಿ. ಈ ಸ್ಮರಣಿಕೆಗಳು, ದೇವರ ವಿಗ್ರಹ ಇವನ್ನೆಲ್ಲ ಮಾಡ್ಲಿಕ್ಕೆ ಎಷ್ಟು ದಿನ ಸಮಯ ತಗೋತು? ಯಾವೆಲ್ಲ ಇದನ್ನ ವಸ್ತುಗಳನ್ನ ಬಳಸಿದೀವಿ? ಈ ಕಾಲಾವಕಾಶ ಬಂದು 15 ದಿನ ಟೈಮ್ ತಗೊಂಡೆ. ಇದು ಬಂದು ಪಂಚಲೋಹ, ಪ್ಯೂರ್ ಪಂಚಲೋಹದಲ್ಲಿ ಮಾಡಿದ್ದೀನಿ. ಚಿನ್ನ, ಬೆಳ್ಳಿ ಮತ್ತೆ ಹಿತ್ತಾಳೆ, ತಾಮ್ರ, ಕಬ್ಬಿಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ಶೀಟ್ ಮಾಡ್ಕೊಂಡು ವರ್ಕ್ ಮಾಡಿದ್ದೀನಿ ಸರ್. ಈಗ ತಾವು ಸರ್ ಯಾವ ರೀತಿ ಇದನ್ನ ಅವ್ರಿಗೆ ತಲುಪಿಸಿದಿರಿ? ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಅಂತ ಅಂದ್ರೆ, ನನಗೆ ಒಂದು ರಿಟರ್ನ್ ಆಗ್ಬೇಕಾದ್ರೆ ಈ ತರ ಗಿಫ್ಟ್, ಈ ತರ ಉಡುಗೊರೆ ನಿಮ್ಗಾಗಿ ಮಾಡಿದೀನಿ ಅಂತಾರೆ. ಬರ್ತಾರೆ, ನೋಡ್ತಾರೆ, ನೋಡಿದ ತಕ್ಷಣ ಅವ್ರ ಮೇಲೆ ಒಂದು ಸ್ಮೈಲಿಂಗ್ ಫೇಸ್ ಬರ್ತದೆ. ಆ ಸ್ಮೈಲಿಂಗ್ ಫೇಸೇ ಸರ್ ನನ್ನ ಕುಸ್ಬಿಗೆ ಏನು ಅಂತಂದ್ರೆ, ನಾನು ಕಷ್ಟಪಟ್ಟಿರೋದಕ್ಕೆ ಒಂದು ಬಾಯಲ್ಲಿ ಸ್ಮೈಲ್ ಬರ್ತದಲ್ಲ, ಅಷ್ಟೇ ಸಾಕು ಸರ್ ನನಗೆ. ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಏನೆಲ್ಲ ಕೊಟ್ಟಿದ್ದೀನಿ ಸರ್? ಜಗದೀಶ್ ಶೆಟ್ಟರ್ಗೆ ಅವ್ರ ಮನೆ ದೇವ್ರು ಕೊಟ್ಟಿದ್ದೀನಿ, ಯಡಿಯೂರಪ್ಪನವ್ರಿಗೆ ಅವ್ರ ಮನೆ ದೇವ್ರು ಕೊಟ್ಟಿದ್ದೀನಿ, ಸದಾನಂದ ಗೌಡರು ಕೊಟ್ಟಿದ್ದೀನಿ, ಬೊಮ್ಮಾಯಿ ಅವರು ಕೊಟ್ಟಿದ್ದೀನಿ, ಮತ್ತೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದೀನಿ. ಇವಾಗ ಸಿದ್ದರಾಮಯ್ಯ ಅವರು ಕಳೆದ 5 ವರ್ಷ ಆಗಿದ್ದಾರಲ್ಲ, ಆ ಟೈಮಲ್ಲೂ ಕೊಟ್ಕೊಂಡು ಬಂದಿದೆ. ಈ ವರ್ಷ ಡಿ.ಕೆ. ಶಿವಕುಮಾರ್ ಅವರು ಬಂದಿರೋ, ಅವ್ರಿಗೂ ಕೊಟ್ಕೊಂಡು ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಅಂದ್ರೆ ಪ್ರತಿ ವರ್ಷದಂತೆ ನಾನು ಈ ವರ್ಷ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಮನೆ ದೇವರನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಮನೆ ದೇವರಾಗಿರುವಂತಹ ಕೆಂಕೇರಮ್ಮ ಅವರ ಪ್ರತಿಮೆಯನ್ನ ಕೊಡ್ತಾ ಇದ್ದೀನಿ. ಇದು ನನಗೆ ಖುಷಿಯನ್ನ ಕೊಡುತ್ತೆ ಅನ್ನುವಂಥದ್ದು ಶಿಲ್ಪಿ ರಾಜೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.